ಈ ಕ್ರೀಡಾಂಗಣ ಯಾರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ? ವಿದ್ಯಾರ್ಥಿಗಳಿಗೆ, ನಿಮಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳುತ್ತದೆ. ನಿಮಗಾಗಿ ಈ ಕ್ರೀಡಾಂಗಣ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇದು ಪೂಜೆ ಮಾಡಿದ್ದೇವೆ. ಆದಷ್ಟು 21ನೇ ತಾರೀಕಿನಿಂದ ಲೋಕಸಭೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಆ ಲೋಕಸಭೆ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ. ಬಂದ ಮೇಲೆ ಮತ್ತೆ ನಿಮ್ ಜೊತೆಯಲ್ಲಿ ಅವರು ಇರ್ತಾರೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳುತ್ತಾ ನಾನು ಭಾಷಣ ಮುಗಿಸೋಕ್ಕಿಂತ ಪೂರ್ವದಲ್ಲಿ ನಿಮ್ಮೆಲ್ಲರಿಗೆ ಒಂದು ಪ್ರತಿಜ್ಞಾವಿಧಿ, ನೀವೆಲ್ಲರೂ ಸಂಕಲ್ಪ ಮಾಡಬೇಕು. ಎದ್ದು ನಿಂತು ಬಲಗೈ ಮುಂದೆ ಚಾಚಿ ನಾನು ಹೇಳಿದ್ದಂಗೆ ನೀವೆಲ್ಲ ಹೇಳ್ಬೇಕು. ಹೇಳ್ತೀರಾ? ಹೇಳಿ. ಆ ಪ್ರತಿಜ್ಞಾವಿಧಿ ಮಾಡಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡುತ್ತೇನೆ. ಈ ದೇಶದ ಯುವ ಶಕ್ತಿಯಾಗಿ ಭವಿಷ್ಯದ ಪ್ರಜೆಯಾಗಿರುವ ನಾನು ನನ್ನ ದೇಹವನ್ನು ಸದೃಢವಾಗಿಟ್ಟುಕೊಳ್ಳಲು ಇಚ್ಛಿಸುತ್ತೇನೆ. ನಿತ್ಯ ವ್ಯಾಯಾಮ, ನಡಿಗೆ ಮೂಲಕ ನನ್ನ ದೇಹವನ್ನು ಸದೃಢವಾಗಿ ಮತ್ತು ಆರೋಗ್ಯಪೂರ್ಣವಾಗಿಟ್ಟುಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುತ್ತೇನೆ. ಸ್ವಾಮಿ ವಿವೇಕಾನಂದರವರು ಹೇಳುವಂತೆ ನನ್ನ ಜೀವನದ ಶಿಲ್ಪಿ ನಾನೇ ಆಗುತ್ತೇನೆ. ನಾನು ಸರಾಯಿ, ಮದ್ಯ, ಸಿಗರೇಟ್, ಗಾಂಜಾ, ಮಾದಕ ದ್ರವ್ಯ ವ್ಯಸನಕ್ಕೆ ಬೀಳದೆ ಮೊಬೈಲ್ ಗೇಮ್, ಬೆಟ್ಟಿಂಗ್ ನಂತಹ ದುಶ್ಚಟಗಳ ದಾಸನಾಗದೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಈ ದೇಶಕ್ಕೆ ಸಮಾಜಕ್ಕೆ ನನ್ನ ಕೈಲಾದ ಕೊಡುಗೆ ನೀಡುವ ಮೂಲಕ ನನ್ನ ಹೆತ್ತು ಹೊತ್ತು ಸಲಹಿದ ತಂದೆ ತಾಯಿಗಳಿಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಆಶ್ರಯ ನೀಡಿದ ಈ ನಾಡಿಗೆ ಹೆಸರು ತರುತ್ತೇನೆ. ಪ್ರಕೃತಿ ಪರಿಸರ ಇದ್ದರೆ ನಾವು ಎಂಬುದು ನನಗೆ ಚೆನ್ನಾಗಿ ಅರಿವು.